ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಮೊದಲಿಗೆ ಈಗ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮರಿಂದ ಆತ್ಮ ಪರಮಾತ್ಮರಿಗೆ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನ ನಾವು ಧ್ಯಾನವನ್ನ ಮಾಡೋಣ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ, ನಾವು ಪ್ರತಿದಿನವೂ ಕೂಡ ನಾವು ಧ್ಯಾನವನ್ನ ನಾವು ಮಾಡ್ತಾ ಬರಬೇಕು. ಯಾಕೆ ಧ್ಯಾನವನ್ನ ಮಾಡಬೇಕು ಅಂತ ಹೇಳಿದ್ರೆ, ಧ್ಯಾನವೇ ಸರ್ವತ್ರ ಸಾಧನಂ. ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಶರೀರವನ್ನ ನಾವು ಶುದ್ಧಿ ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ ನಮ್ಮ ಮನಸ್ಸನ್ನ ನಾವು ಶುದ್ಧಿ ಮಾಡ್ಕೊಳ್ತಾ ಇದ್ದೀವಾ? ನಾವು ಮನಸ್ಸಿನ ಕಡೆಗೆ ನಾವು ಗಮನವನ್ನ ಕೊಡ್ತಾ ಇಲ್ಲ, ಹೌದಲ್ವಾ? ಮನಸ್ಸು ಹೇಗೆ ಬೇಕು, ಎಷ್ಟು ಅದು ಒಂದು ಕ್ಷಣದಲ್ಲಿ ಮನಸ್ಸು ಮರ್ಕಟ ಅಂತ ಹೇಳ್ತಾರೆ, ಹೌದಲ್ವಾ? ಆ ಕೋತಿಯ ಹಾಗೆ ಅದು ಜಂಪ್ ಮಾಡ್ತಾನೇ ಇರುತ್ತೆ. ಆದ್ರೆ ಆ ಮನಸ್ಸನ್ನ ನಮ್ಮ ಹಿಡಿತದಲ್ಲಿ ನಾವು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಮಾತನ್ನ ಮನಸ್ಸು ಕೇಳಬೇಕು ಅಂತ, ನಾವು ಹೇಳಿದ ಹಾಗೆ ನಮ್ಮ ಮನಸ್ಸು ಕೇಳಬೇಕು ಅಂತ ಹೇಳಿದ್ರೆ, ಅದಕ್ಕೆ ಇರುವಂತ ದಾರಿ ಏನು ಅಂತ ಹೇಳಿದ್ರೆ, ಈ ಒಂದು ಧ್ಯಾನ. ಬಾಡಿ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಆದ್ರೆ ಮೈಂಡ್ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಸೋಲ್ ಬಗ್ಗೆ, ಆತ್ಮದ ಬಗ್ಗೆನೂ ಕೂಡ ನಾವು ಈ ಶರೀರದ ಒಂದು ಅಸ್ತಿತ್ವ, ಆಧಾರ ಸ್ತಂಭ ಯಾವುದು ಅಂತ ಹೇಳಿದ್ರೆ ನಮ್ಮ ಆತ್ಮ. ಆತ್ಮವೇ ಪಿಲ್ಲರ್, ಅಡಿಪಾಯ ಅಂತ ಹೇಳ್ತೀವಲ್ಲ, ಹಾಗೆ ಈ ಒಂದು ಶರೀರದ ಅಡಿಪಾಯವೇ ನಮ್ಮ ಆತ್ಮ. ಆದ್ರೆ ನಾವು ಆತ್ಮದ ಕಡೆನೂ ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ನಮ್ಮ ಮನಸ್ಸಿನ ಕಡೆಗೂ ಕೂಡ ನಾವು ಗಮನವನ್ನ ಕೊಡೋದಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಪರಿಸರ, ನಮ್ಮ ಒತ್ತಡ, ನಮ್ಮಲ್ಲಿರುವಂತ ಒಂದು ಭಾವನೆಗಳು, ಅಲ್ಲೋಲ ಕಲ್ಲೋಲಗಳಿಂದ ಏನಾಗ್ತಾ ಇದೀವಿ, ನಾವು ದಿನದಿಂದ ದಿನ ಮಾಡ್ಬೇಕು ಅಂತ ಇದೀವಿ. ಬಟ್ ಆದ್ರೆ ನಮ್ಗೆ ಅದನ್ನ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಧ್ಯಾನ ಅಂತಂದ್ರೆ ಏನು ಅಂದ್ರೆ, ಧ್ಯಾನ ನಮ್ಮ ಮನಸ್ಸಿನ ಸ್ನಾನ. ಮನಸ್ಸಿಗೆ ನಾವು ಸ್ನಾನವನ್ನ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಧ್ಯಾನವನ್ನ ನಾವು ಮಾಡ್ತಾ ಬರ್ಬೇಕಾಗುತ್ತೆ. ಸೊ ಧ್ಯಾನ ಹೇಗಾಗ್ಬಿಡುತ್ತೆ, ಒಂದೇ ದಿನದಲ್ಲಿ ನಾವು ಸಾಧನೆ ಮಾಡ್ಬಿಡ್ತೀವ? ನಿಧಾನವಾಗಿ ನಿಧಾನವಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಒಂದೊಂದೇ ಹೆಜ್ಜೆಯನ್ನ ಹಿಡ್ತಾ ನೀವು ಈ ಒಂದು ಪಯಣದಲ್ಲಿ ನೀವು ಸಾಕ್ತಾ ಬರ್ತೀರಾ. ಹಾಗಾಗಿ ನಿಮ್ಮ ಕೈಯನ್ನ ಹಿಡಿದು ಪ್ರತಿದಿನವೂ ಕೂಡ ನಿಮ್ಗೆ ಇಲ್ಲಿ ಧ್ಯಾನ ಇರುತ್ತೆ, 9 ರಿಂದ 9:30 ತನಕ. ಹಾಗೆ ನಿಮಗೆ ಕ್ಲಾಸ್ಗಳು ಕೂಡ ಇರುತ್ತೆ, ರೇಖೆಯ ಲೆವೆಲ್ಗೆ ಅನುಗುಣವಾಗಿ ನಿಮ್ಗೆ ಕ್ಲಾಸ್ಗಳು ಕೂಡ ನಿಮ್ಗೆ ನಡೀತಾ ಬರ್ತಾ ಇರುತ್ತೆ. ಈಗ ನಾವು ಒಂದು ಸುಂದರವಾದಂತಹ ಸರಳವಾದಂತಹ ಒಂದು ಧ್ಯಾನವನ್ನು ನಾವು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ನೀರನ್ನ ಕುಡ್ಕೊಳ್ಳಿ. ನಿಧಾನವಾಗಿ
ಕೈಯನ್ನ ಚೆನ್ನಾಗಿ ರಬ್ ಮಾಡ್ತಾ ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡ್ ಬರೋಣ. ನಾವು ಉಸಿರನ್ನ ನೋಡ್ತಾ ಬರೋಣ. ಕೈಗಳನ್ನ ಒಂದರ ಒಳಗಡೆ ಒಂದು ಈ ತರ ಜೋಡಿಸಿ ನಿಮ್ಮ ತೊಡೆಯ ಮೇಲೆ ಆರಾಮವಾಗಿ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನ ಮುಚ್ಚಿ ಮುಖದಲ್ಲಿ ಮಂದಹಾಸ ಇರಲಿ, ನಗು ಇರಲಿ, ಮುಗುಳ್ನಗೆ ಇರಲಿ. ತೋರಿಕೆಗಾದ್ರೂ ಕೂಡ ನಮ್ಮ ಮುಖದಲ್ಲಿ ಮಂದಹಾಸ ಇರಲಿ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡ್ ಬರೋಣ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಾವು ನೆಲದ ಮೇಲಾದ್ರೂ ಕುತ್ಕೊಂಡು ಮಾಡ್ಬೋದು, ಚಕ್ಕಲ್ ಮಕ್ಕಳೇ ಹಾಕೊಂಡಾದ್ರೂ ನಾವು ಧ್ಯಾನವನ್ನ ಮಾಡ್ಬೋದು. ಸೋಫಾದಲ್ಲಿ, ಚೇರ್ ಮೇಲಾಗ್ಲಿ, ನಿಮಗೆ ಎಲ್ಲಿ ಆರಾಮ್ ಅಂತ ಅನ್ಸುತ್ತೋ ಅಲ್ಲಿ ನೀವು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ನಾವು ಧ್ಯಾನ ಮಾಡಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಮಲಗಿಕೊಂಡು ಕೂಡ ನೀವು ಧ್ಯಾನವನ್ನ ಮಾಡಬಹುದು. ಸೊ ನಾವು ಸದಾ ಯಾವಾಗ್ಲೂ ಕೂಡ ಈ ಧ್ಯಾನದ ಜೊತೆಯಲ್ಲಿ ನಾವು ಇರ್ಬೇಕಾಗತ್ತೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ಹಾಗೆ ಮಾಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಹಾಗೆ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಂಡು ನಮ್ಮ ಹೊಟ್ಟೆಯಲ್ಲಿ ಹಾಗೆ ಹಿಡಿದಿರಿ, ಗಟ್ಟಿಯಾಗಿ ಸ್ವಲ್ಪ ಹೊತ್ತು ಹಾಗೆ ಹಿಡಿದಿಟ್ಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಸಂಪೂರ್ಣವಾಗಿ ಉಸಿರನ್ನ ಹೊರಗಡೆ ಹಾಗೆ ಬಿಟ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಹಾಗೆ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ಹೊಟ್ಟೆಯಲ್ಲಿ ಬಿಗಿ ಹಿಡೀರಿ. ಹಾಗೆ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಹೊರಗೆ ಬಿಡಿ. ಹಾಗೆ ಮತ್ತೊಮ್ಮೆ ಪುನರಾವರ್ತನೆ ಮಾಡಿ. ಈಗ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಸ್ವಾಭಾವಿಕವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಸ್ವಾಭಾವಿಕವಾಗಿ ಉಸಿರನ್ನ ಹೊರಗಡೆ ಬಿಡಿ. ತಣ್ಣನೆಯ ಉಸಿರು ನಿಧಾನವಾಗಿ ಶರೀರದ ಒಳಗಡೆ ಬರ್ತಾ ಇದೆ. ಹಾಗೆ ಬೆಚ್ಚನೆಯ ಉಗುರು ಬೆಚ್ಚಗಿರುವಂತಹ ಉಸಿರು ಹಾಗೆ ಹೊರಗಡೆ ವಿಲೀನ ಆಗ್ತಾ ಇದೆ. ನಮ್ಮ ಎಲ್ಲ ಗಮನವನ್ನ ಮೂಗಿನ ತುದಿಯ ಭಾಗದಲ್ಲಿ ತಂದು ನಿಲ್ಲಿಸಬೇಕು. ಕಣ್ಣನ್ನ ತೆರಿಬಾರ್ದು, ಕಣ್ಣನ್ನ ಹಾಗೆ ಮುಚ್ಚಿರ್ಬೇಕು. ತಣ್ಣನೆ ಉಸಿರು ಒಳಗಡೆ ಬರ್ತಾ ಇದೆ. ಬೆಚ್ಚನೆಯ ಉಸಿರು ಹೊರಗಡೆ ಹಾಗೆ ನಿಧಾನವಾಗಿ ವಿಲೀನ ಆಗ್ತಾ ಇದೆ. ಈಗ ಸಹಜವಾಗಿ ನಾವು ಉಸಿರನ್ನ ಒಳಗಡೆನೂ ತಗೋಬಾರ್ದು, ಉಸಿರನ್ನ ಹೊರಗಡೆನೂ ಬಿಡಬಾರ್ದು. ತನಗೆ ತಾನೇ ಉಸಿರು ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಉಸಿರು ಹೊರಗಡೆ ಹೋಗ್ತಾ ಇದೆ. ಆರಾಮವಾಗಿ ವಿಶ್ರಾಂತಿಯಿಂದ
ಶರೀರವೆಲ್ಲವನ್ನು ಕೂಡ ಸಡಿಲಗೊಳಿಸ್ಬಿಡಿ. ಸಂಪೂರ್ಣವಾಗಿ ಸಡಿಲಗೊಳಿಸಿ ಫ್ರೀ ಬಿಟ್ಬಿಡಿ. ಜಸ್ಟ್ ನಿಮ್ಮ ಉಸಿರು ತನಗೆ ತಾನೇ ಉಸಿರು ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಉಸಿರು ಹೊರಗಡೆ ಹೋಗ್ತಾ ಇದೆ. ನಮ್ಮ ಪ್ರಯತ್ನ, ನಮ್ಮ ಎಫರ್ಟು, ನಾವು ಏನೂ ಮಾಡೋದು ಬೇಡ. ಹಾಗೆ ನಿಧಾನವಾಗಿ ಸ್ವಾಭಾವಿಕವಾಗಿ ತಣ್ಣನೆ ಉಸಿರು ಒಳಗಡೆ ಬರ್ತಾ ಇದೆ, ಬೆಚ್ಚಗಿನ ಉಸಿರು ಹೊರಗಡೆ ಹೋಗ್ತಾ ಇದೆ. ಆ ಉಸಿರನ್ನ ನೀವು ನೋಡ್ತಾ ಬರ್ಬೇಕು, ಅದನ್ನ ಅನುಭವಿಸ್ತಾ ಬರ್ಬೇಕು, ಗಮನಿಸ್ತಾ ಬರ್ಬೇಕು, ನೋಡ್ಬೇಕು ಅದನ್ನಷ್ಟೇ. ಉಸಿರು ಹೇಗೆ ಬರ್ತಾ ಇದೆ, ಹೇಗೆ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಉಸಿರೇ ಎಲ್ಲ. ನಾವು ಉಸಿರಿದ್ರೆ ಮಾತ್ರ ಈ ಒಂದು ದೇಹಕ್ಕೆ ಬೆಲೆ ಇರುವುದು. ಉಸಿರು ಇಲ್ಲ ಅಂತ ಹೇಳಿದ್ರೆ ಈ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಚೈತನ್ಯವು ಕೂಡ ಈ ಶರೀರದಲ್ಲಿ ಇರುವುದಿಲ್ಲ. ಹಾಗಾಗಿ ಈ ಉಸಿರು ಅತ್ಯಂತ ಪ್ರಮುಖವಾದಂತು. ಈ ಉಸಿರಿನ ಮುಖಾಂತರ ಆ ಪರಮಾತ್ಮನ ದಿವ್ಯ ಚೈತನ್ಯವು, ಚಿನ್ನದ ಬಣ್ಣದ ಚೈತನ್ಯವು ನಮ್ಮ ಶರೀರದ ಒಳಗಡೆ ಬರ್ತಾ ಇದೆ. ಹಾಗೆ ಶರೀರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಈ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ನೋಡ್ತಾ ಬರ್ಬೇಕು. ಚಿನ್ನದ ಬಣ್ಣದ ಉಸಿರು ಮೂಗಿನ ಮುಖಾಂತರ ನಮ್ಮ ಶರೀರದಲ್ಲಿ ಶಕ್ತಿಯನ್ನ ತುಂಬುತ್ತಾ ಇದೆ. ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಪ್ರತಿಯೊಂದು ಜೀವಕೋಶಗಳಲ್ಲಿ ಸಾವಿರ ಗಟ್ಟಲೆ, ಬಿಲಿಯನ್ಸ್, ಟ್ರಿಲಿಯನ್ಸ್ ಗಟ್ಟಲೆ ಇರುವಂತಹ ಕೋಶಗಳು ನಮ್ಮ ಶರೀರದ ಒಳಗಡೆ ಇದೆ. ಒಂದೊಂದು 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 ಜೀವಕೋಶಗಳಲ್ಲಿಯೂ ಕೂಡ ಉಸಿರಿನ ಮುಖಾಂತರ ಪರಮಾತ್ಮನ ಚೈತನ್ಯವು ತುಂಬುತ್ತಾ ಇದೆ. ನಮ್ಮ ಶರೀರದಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಬಣ್ಣದ ರೂಪದಲ್ಲಿ, ಹೊಗೆಯ ರೂಪದಲ್ಲಿ ಆ ಉಸಿರಿನ ಮುಖಾಂತರ ಬ್ರಹ್ಮಾಂಡದಲ್ಲಿ ಹೊರಗಡೆ ವಿಲೀನ ಆಗ್ತಾ ಇದೆ. ಹಾಗೆ ಒಳಗೆ ಬಂದಂತ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ ನಮ್ಮ ಸಹಸ್ರಾರ ಚಕ್ರವನ್ನ ತಲುಪಿದೆ. ನಮ್ಮ ಶಿರಸ್ಸಿನ ಮೇಲೆ ತುದಿಯ ಭಾಗದಲ್ಲಿ ಪ್ರಕಾಶ ಪ್ರಕಾಶ ಪ್ರಕಾಶ, ಕೇವಲ ಬೆಳಕು ಬೆಳಕು ಬೆಳಕು. ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಹಾಗೆ ನಿಧಾನವಾಗಿ ಮುಂದೆ ಹರಡುತ್ತಾ 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 ಹಾಗೆ ಬರ್ತಾ ಇದೆ. ನಮ್ಮ ಹಣೆಯಲ್ಲಿ, ನಮ್ಮ ಉಬ್ಬಿನಲ್ಲಿ, ಕಣ್ಣುಗಳಲ್ಲಿ, ನಮ್ಮ ಮೂಗಿನಲ್ಲಿ, ನಮ್ಮ ತುಟಿಗಳಲ್ಲಿ, ಬಾಯಲ್ಲಿ ಸಂಪೂರ್ಣವಾಗಿ ಹರಿದು ಬರ್ತಾ ಇದೆ. ನಮ್ಮ ಕೆನ್ನೆಯಲ್ಲಿ, ಗಲ್ಲದಲ್ಲಿ, ಕಿವಿಗಳಲ್ಲಿ, ನಮ್ಮ ತಲೆಯ ಹಿಂಭಾಗ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆ ಪ್ರಕಾಶ ತುಂಬಿ ಹೋಗಿದೆ. ಆ ಚೈತನ್ಯದ, ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಗಂಟಲಿನಲ್ಲಿ ಹರಡಿದೆ. ಕೇವಲ ಬೆಳಕು ಬೆಳಕು ಬೆಳಕು. ಆ ಪ್ರಕಾಶದ ದಿವ್ಯ ತೇಜಸ್ಸಿನ ಬೆಳಕು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಭುಜಗಳಲ್ಲಿ, ನಮ್ಮ ತೋಳುಗಳಲ್ಲಿ, ನಮ್ಮ ಮೊಣಕೈಗಳಲ್ಲಿ
ನಮ್ಮ ಕೈಗಳಲ್ಲಿ, ಅಂಗೈಯಲ್ಲಿ, ಮುಂಗೈಯಲ್ಲಿ, ಬೆರಳುಗಳಲ್ಲೆಲ್ಲವೂ ಕೂಡ ಹಾಗೆ ಪ್ರಕಾಶ ಹರಡುತ್ತಾ ಇದೆ. ಸೂರ್ಯನ ಕಿರಣದ ಪ್ರಕಾಶ ಹೇಗೆ ಮುಂದೆ ಹರಡುತ್ತಾ ಇರುತ್ತಲ್ಲ, ಹಾಗೆ ಈ ಪ್ರಕಾಶ, ದಿವ್ಯ ಜ್ಯೋತಿಗೆ ಬೆಳಕು ಹಾಗೆ ಮುಂದೆ ಹರಿದು ಬರ್ತಾ ಇದೆ. ಹಾಗೆ ನಿಧಾನವಾಗಿ ಹರಡುತ್ತಾ 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 ನಮ್ಮ ಬೆನ್ನು ಮೂಳೆಯಲ್ಲಿ ಸಂಪೂರ್ಣವಾಗಿ, ನಮ್ಮ ಬೆನ್ನು ಮೂಳೆಗಳಲ್ಲಿ, ನಮ್ಮ ಕಶೇರುಕಗಳಲ್ಲಿ, ಹಾಗೆ ನಮ್ಮ ಸೊಂಟದ ಮೇಲ್ಭಾಗ, ಸೊಂಟದ ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶದ ಕಿರಣಗಳು ತುಂಬಿ ಹೋಗಿದೆ. ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯ ಚಕ್ರದಲ್ಲಿ, ಹೃದಯದ ಅಣುವಿನಲ್ಲಿ, ಕವಾಟಗಳಲ್ಲಿ, ಎಲ್ಲ ಕಡೆಗಳಲ್ಲಿ ಕೂಡ, ನಮ್ಮ ಶ್ವಾಸಕೋಶದಲ್ಲೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶ, ಕೇವಲ ಪ್ರಕಾಶ, ದಿವ್ಯಮಯವಾದಂತ, ಪವಿತ್ರವಾದಂತ ಈ ಪರಮಾತ್ಮನ ಪ್ರಕಾಶದ ಕಿರಣಗಳು ಹಾಗೆ ಹರಡುತ್ತಾ 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 ನಮ್ಮ ನಾಭಿಯ ಚಕ್ರವನ್ನ ತಲುಪಿದೆ. ನಮ್ಮ ಹೊಟ್ಟೆಯ ಭಾಗ, ಹೊಟ್ಟೆಯ ಮೇಲ್ಭಾಗ, ಕೆಳಭಾಗ, ಸಂಪೂರ್ಣವಾಗಿ ಎಲ್ಲ ಅಂಗಾಂಗಗಳಲ್ಲಿ ನಿಧಾನವಾಗಿ ಪ್ರಕಾಶವು ಹಾಗೆ ಹರಡುತ್ತಾ 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 ನಮ್ಮ ಹೊಟ್ಟೆಯ ಮೇಲ್ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ಚೈತನ್ಯದ ಪ್ರಕಾಶವು ಹಾಗೆ ಮುಂದೆ ನಿಧಾನವಾಗಿ ವಿಸ್ತಾರವಾಗಿ ಹರಡುತ್ತಾ 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 ನಮ್ಮ ತೊಡೆಗಳಲ್ಲಿ, ನಮ್ಮ ಮಂಡಿಗಳಲ್ಲಿ ಹರಡ್ತಾ ಬರ್ತಾ ಇದೆ. ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಮೊಣಕಾಲುಗಳಲ್ಲಿ, ನಮ್ಮ ಹಿಮ್ಮಡಿಗಳಲ್ಲಿ, ಪಾದದಲ್ಲಿ, ಮೇಲ್ಗಡೆ ಪಾದ, ಹಿಂಪಾದಗಳಲ್ಲಿ, ಹಾಗೆ ತುದಿಯವರೆಗೆ, ಕಾಲು ಬೆರಳಿನ ತುದಿಯವರೆಗೆ, ಅಣುವಿನಲ್ಲಿ, ಕಣ ಕಣಗಳಲ್ಲಿ ಸಂಪೂರ್ಣವಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ತುಂಬಿ ಹೋಗಿದೆ. ಬಿಲಿಯನ್ ಟ್ರಿಲಿಯನ್ ಗಟ್ಟಲೆ ಇರುವಂತಹ ನಮ್ಮ ಜೀವಕೋಶಗಳೆಲ್ಲವೂ ಕೂಡ ಒಂದೊಂದು 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 ಇಟ್ಟಿಗೆಯ ರೀತಿಯಲ್ಲಿ ಇರುವಂತಹ ನಮ್ಮ ಜೀವಕೋಶಗಳೆಲ್ಲವೂ ಕೂಡ ಆ ಪ್ರಕಾಶದಿಂದ ತುಂಬಿ ಹೋಗಿದೆ. ಕೇವಲ ಬೆಳಕು 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 ಬೆಳಕು. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಗಮನಿಸ್ತಾ ಇದೆ, ಎಲ್ಲವನ್ನು ಕೂಡ ಅನುಭವಿಸ್ತಾ ಇದೆ. ಈ ಶರೀರದಲ್ಲಿ ನಡೀತಾ ಇರುವಂತ ಎಲ್ಲ ಸಂವೇದನೆಗಳನ್ನ ಅದು ನೋಡ್ತಾ ಇದೆ ಅಷ್ಟೆ. ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶ ನಮ್ಮ ಎಲ್ಲ ಗಮನವನ್ನ ನಮ್ಮ ಮೂರನೇ ಕಣ್ಣಿನ ಕಡೆಗೆ ತಗೊಂಬರೋಣ. ಆ ದಿವ್ಯ ಚೈತನ್ಯದ ಶಕ್ತಿಯು ಹಾಗೆ ಅಲ್ಲಿರುವಂತಹ ಬೆಳಕು ನಿಧಾನವಾಗಿ ಮುಂದೆ ಸಾಗುತ್ತಾ 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 ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಆ ದಿವ್ಯ ಚೈತನ್ಯದ ಬೆಳಕು ಹಾಗೆ ಮುಂದೆ ಸಾಗ್ತಾ ಇದೆ. ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಗ್ರಹಗಳು, ನಕ್ಷತ್ರಗಳು, ತಾರೆಗಳೆಲ್ಲ ಹೇಗಿದ್ರೆ, ಆ ಚಂದ್ರಮ,
ಆಕಾಶ ಮೋಡದಲ್ಲಿ ಹಾಗೆ ನಿಧಾನವಾಗಿ ಸಾಗ್ತಾ 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 ಕೇವಲ ಬೆಳಕು 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 ಬೆಳಕು. ಕೆಲವರಿಗೆ ಕತ್ತಲೆ ಅಂತ ಅನಿಸ್ತಾ ಇದೆ, ಕೆಲವರಿಗೆ ಪ್ರಕಾಶವು ಕಾಣಿಸ್ತಾ ಇದೆ, ಕೆಲವರಿಗೆ ಹಾಗೆ ಶಾಂತಿಯಾದಂತ ಅನುಭವ ಆಗ್ತಾ ಇದೆ, ಕೆಲವರಿಗೆ ಬಿಸಿ ಬಿಸಿಯಾದಂತ ಅನುಭವ, ಕೆಲವರಿಗೆ ತಣ್ಣನೆಯಾದಂತ ಅನುಭವ. ಎಷ್ಟು ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ಆ ಬೆಳಕಿನ ಕಿರಣಗಳು ಹಾಗೆ ನಿಮ್ಮ ಮೇಲೆ ಹರಿದು ಬರ್ತಾ ಇದೆ. ಮಳೆಯ ರೀತಿಯಲ್ಲಿ ಒಂದೊಂದೇ 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 ಹನಿಯ ಹಾಗೆ ಆ ಚೈತನ್ಯದ ಪ್ರಕಾಶದ ಕಿರಣಗಳು ತುಂಬಾ ಶಕ್ತಿಯುತವಾದಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಚಿನ್ನದ ಬಣ್ಣದ ಬೆಳಕು, ಗೋಲ್ಡನ್ 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 ಪ್ರಕಾಶ. ಜಸ್ಟ್ ಹಾಗೆ ನೀವು ಗಮನಿಸ್ತಾ ಬನ್ನಿ. ಕೆಲವರಿಗೆ ಶರೀರದಲ್ಲಿ ತುಂಬಾ ಬಿಸಿ ಬಿಸಿ ಬಿಸಿಯಾದಂತ ಅನುಭವ, ಹಾಗೆ ನಿಮ್ಮ ಮೇಲೆ ಆ ಪ್ರಕಾಶದ ಕಿರಣಗಳು ಹರಿದು ಬರ್ತಾ ಇದೆ ನೋಡಿ. ಅದು ತಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ, ಅಷ್ಟು ಶಕ್ತಿಯುತವಾದಂತ ಪ್ರಕಾಶದ ಕಿರಣಗಳು ನಮ್ಮ ಮೇಲೆ ಹಾಗೆ ತುಂಬಿ ಬರ್ತಾ ಇದೆ. ಆರಾಮವಾಗಿ ಆ ಪ್ರಕಾಶದ ಕಿರಣಗಳನ್ನ ನೀವು ರಿಸೀವ್ ಮಾಡ್ಕೊಳ್ಳಿ. ಆ ಶಕ್ತಿಯನ್ನ ತುಂಬಿ ಚಿನ್ನದ ಬಣ್ಣದ ಪ್ರಕಾಶ ಪ್ರಕಾಶ ಪ್ರಕಾಶದ ಚೈತನ್ಯದ ಶಕ್ತಿಯನ್ನ ಪಡೆದಂತ ನಮ್ಮ ದಿವ್ಯ ಚೈತನ್ಯವು ನಿಧಾನವಾಗಿ ಅಲ್ಲಿಂದ ಎದ್ದು ಮೆಲ್ಲಗೆ ಮೆಲ್ಲಗೆ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ 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 ಮರಳಿ ಬರ್ತಾ ಇದ್ದೀನಿ. ಗ್ರಹಗಳನ್ನ, ನಕ್ಷತ್ರಗಳನ್ನ, ತಾರೆಗಳನ್ನ, ಆಕಾಶವನ್ನ, ಅಮೋಡವನ್ನ ದಾಟಿ ನಿಧಾನವಾಗಿ ಹಾಗೆ ಬಂದು 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 ಮೆಲ್ಲಗೆ ಮೆಲ್ಲಗೆ ನಿಧಾನವಾಗಿ ಆ ಚೈತನ್ಯವು ನಮ್ಮ ಮೂರನೇ ಕಣ್ಣಿನಲ್ಲಿ ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ನಾವು ಎಲ್ಲಿ ಕುಳಿತಿವೋ ಆ ಕೋಣೆಯ ಕಡೆಗೆ ನಾವು ತಗೊಂಡು ಬಂದು ನಮ್ಮ ಸುತ್ತಮುತ್ತಲೂ ನಡೀತಾ ಇರುವಂತಹ ಶಬ್ದಗಳನ್ನ ಗಮನಿಸೋಣ. ಸೂಪರ್. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಕೈ ಬೆರಳುಗಳನ್ನ ಅಲುಗಾಡಿಸಿ, ಕಾಲು ಬೆರಳುಗಳನ್ನ ಅಲುಗಾಡಿಸಿ,
ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ ಆ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯನ್ನ ಶರೀರದ ಎಲ್ಲಾ ಭಾಗಗಳಲ್ಲಿ ತುಂಬಿಸ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಸೂಪರ್. ಹೇಗನ್ನಿಸ್ತು? ನಿಮ್ಮ ಅನುಭವನ ಶೇರ್ ಮಾಡ್ಬೇಕು. ಗಂಗಮ್ಮ ಅವರು, ಶೋಭಾ, ಓಕೆ. ಉಮೇಶ್ ಅವ್ರು ಹೇಳ್ಬೇಕು. ಇವತ್ತೊಂದು ವಿಭಿನ್ನವಾಗಿತ್ತು, ಇವತ್ತು ಒಂಥರ ಅನುಭವ. ತುಂಬಾ ಬಿಸಿ 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 ಆಗ್ತಾ ಇತ್ತು ಇವತ್ತು. ಹರಿರಾಮ ಹರೇ ಕೃಷ್ಣ. ಹರಿರಾಮ ಹರೇ ಕೃಷ್ಣ. ಮೇಡಮ್ ಇವತ್ತು ಧ್ಯಾನ ಚೆನ್ನಾಗಿತ್ತು, ಬಟ್ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಗಣೇಶ್ ಕಾರ್ಯಕ್ರಮ ಇದೆ ಮೇಡಮ್. ನೀವು ಹೇಳಿದ್ ಏನೋ ಕೇಳಿಸಲ್ಲ ನನಗೆ. ಸೌಂಡ್ ಸ್ವಲ್ಪ ಕ್ಲೌಡ್ ಇದೆ ಮೇಡಮ್. ಸೊ ನನಗೆ ಏನು ಕೇಳಿಸಿಲ್ಲ. ಈ ಚೈತನ್ಯದೊಂದಿಗೆ ಕನೆಕ್ಷನ್ ಆಗಿದ್ದೀರಲ್ಲ, ಎಲ್ಲ ಆಗತ್ತೆ. ನೀವ್ ಹೇಳಿ ಸರಿಯಾಗಿ ಕೇಳಿಲ್ಲ ಮೇಡಮ್. ಸ್ವಲ್ಪ ಇನ್ನೂರ ಆರಕ್ಕೆ ನನಗೆ ಆಗಿಲ್ಲ. ಏನಿಲ್ಲ ಏನಿಲ್ಲ. ಇವತ್ತು ಡಿಫ್ರೆಂಟ್ ಆಗಿತ್ತು. ಇವತ್ತು ತುಂಬಾ ತುಂಬಾ ಬಿಸಿ ಬಿಸಿ ಬಿಸಿಯಾದಂತ ಅನುಭವಗಳಾಗ್ತಾ ಇತ್ತು. ಅದೇ ಈ ಕಡೆ ಕೇಳ್ತೀನಿ ಮೇಡಮ್, ಈ ಕಡೆ ಕೇಳಿ ಮತ್ತೆ ಪ್ರಾಕ್ಟೀಸ್ ಮಾಡಿ.